ಸರ್ ಸಾಂಗ್ ಸರ್ ಜೈ ಭೀಮ್ ಸರ್. ಜೈ ಭೀಮ್, ಜೈ ಭೀಮ್, ಸರ್ ಜೈ ಅದೇ ಭೀಮ್. ಈಗ ಇಡೀ ದೇಶಾದ್ಯಂತ ಏನು ನೀಟ್ ಎಕ್ಸಾಮಿನೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಮುಖ ಎಕ್ಸಾಮಿನೇಷನ್ಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದವಾಗಿ ಏನು ದೆಹಲಿ ಜಂತರ್ ಮಂತರ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು. ಅದಕ್ಕೆ ಅನೇಕ ನಾಯಕರುಗಳು ನೇತೃತ್ವವನ್ನು ಕೂಡ ಕೊಟ್ಟರು. ವಿಶೇಷವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಇರ್ಬೋದು, ನಮ್ಮ ಏನು ಆಜಾದ್ ಪಾರ್ಟಿಯ ಏನು ಚಂದ್ರಶೇಖರ್ ಆಜಾದ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಇನ್ನೂ ಅನೇಕ ಪ್ರಕಾಶ್ ರಾಜ್ ನಟ ಇರ್ಬೋದು, ಹೀಗೆ ಹಲವಾರು ಜನ, ಶಬನಾ ಅಜ್ಮಿ ಇರ್ಬೋದು, ಹೀಗೆ ಹಲವಾರು ನಟರು ಸಾಮಾಜಿಕ ಜಾಲತಾಣಗಳಲ್ಲಾಯ್ತು ಎಲ್ಲ ಆಯ್ತು ಸರ್. ಕೊನೆಗೂ ಬಹಳ ದಿನಗಳ ನಂತರ, ಸುಮಾರು ಒಂದು 3-4 ತಿಂಗಳ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು ಸರ್. ಕೊಟ್ಟ ನಂತರ ಅವರು ಕೊಟ್ಟಿರುವಂಥ ಹೇಳಿಕೆಗಳೇನೆಂದರೆ, ನಾನು ದೇಶದ ಸ್ವಾಸ್ಥ್ಯ ಹಾಳಾಗಬಾರ್ದು, ವಿದ್ಯಾರ್ಥಿಗಳಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತು ದೇಶದ ಹಿತದೃಷ್ಟಿಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥ ಉಲ್ಲೇಖವನ್ನು ಮಾಡಿದ್ರು ಸರ್. ಅದರ ಜೊತೆಗೆ ಅದೇ ವಿದ್ಯಾರ್ಥಿಗಳ ಮೇಲೆ ಕಣ್ಣೀರ ಗ್ಯಾಸನ್ನು ಏನು ಅವರು ಹಾಕ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ ಸರ್. ಆಮೇಲೆ ಪ್ಯಾಲೆಟ್ ಗನ್ಗಳನ್ನ ಏನು ಅಲ್ಲಿ ಗೋಲಿಬಾರ್ಗಳನ್ನ ಮಾಡ್ತಾರೆ ಸರ್. ಅದ್ರ ಬಗ್ಗೆ ಏನಂತೀರಿ ಸರ್? ಇದಾದ ನಂತರ ಇನ್ನೊಂದು ದೊಡ್ಡ ಬೆಳವಣಿಗೆ ಏನಂದ್ರೆ, ಏನಾದರೂ ಏನು ದೇಶದ ಜನ ಜಾಗೃತರಾಗ್ತಾರೆ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಮೀಸಲಾತಿಯನ್ನ ರದ್ದು ಮಾಡಬೇಕು, ಮೀಸಲಾತಿ ಮಾರಕವಾಗಿದೆ ದೇಶದಲ್ಲಿ ಅಂತ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಏನಪ್ಪಾ ಅಂದ್ರೆ ಇವು ಇದನ್ನ ಏನು ಅದರ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡ್ಯಾರ ಸರ್. ಈಗ ಫೇಸ್ಬುಕ್ ಪೇಜ್ಗಳನ್ನ ಕ್ರಿಯೇಟ್ ಮಾಡೋದು, ಆಮೇಲೆ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ತಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರಾಗಿ ಒಂದು ರಿಯಾಕ್ಷನ್ ಕೊಡ್ರಿ ಸರ್ ಇದಕ್ಕೆ. ಈಗ ದೇಶದೊಳಗ ಏನು ಒಂದೊಂದು ವಿದ್ಯಮಾನಗಳು ಆಗ್ತಾವಲ್ಲ ಅಂತ ಸಮಯದೊಳಗ ಈ ದೇಶದ ಸಂಘ ಪರಿವಾರದವರು, ವಿಶೇಷವಾಗಿ RSS ಮತ್ತು RSSನ ಅಂಗಸಂಸ್ಥೆಗಳು, ಈ RSSನ ಅಂಗಸಂಸ್ಥೆಯವರು ಒಂದೊಂದು ಹೊಸ ಹೊಸ ಈ ಸೋಷಿಯಲ್ ಸಮಾಜ ವಿರುದ್ಧ ಒಂದೊಂದು ಇಶ್ಯೂ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ವೈರಲ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಪ್ರಯತ್ನ ಇಲ್ಲಿ ಈ ದೇಶದೊಳಗೆ ಆಗ್ಲಿಕ್ಕೂ ನೋಡ್ತಾ ಇದ್ದೇವೆ. ಈಗೇನು ಈ ಕಾಕ್ರೋಚ್ ಜನತಾ ಪಾರ್ಟಿ ದಿಲ್ಲಿ ಒಳಗೆ ಹೋರಾಟ ಮಾಡಿದ್ರು, ಅಭಿಜಿತ್ ದಿಪ್ಕೆ ಅಂತೇಳಿ, ಅವರು ಅಮೆರಿಕ ಒಳಗೆ ಓದುವಂತ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ, ಅಲ್ಲಿಂದ ರಿಸರ್ಚ್ ಮಾಡುವಂತ ಸ್ಟೂಡೆಂಟ್, ಇಲ್ಲಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಈ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅನ್ನೋರು ಯಾವುದೋ ಒಂದು ಇಶ್ಯೂ ಮಾತಾಡ್ತಾ ಎಲ್ಲ ಏನು ಯೂತ್ ಏನು ಇದ್ದದಲ್ಲ ಇವೆಲ್ಲ ಕಾಕ್ರೋಚ್ಗಳ ಥರ ಇದು ಮಾಡ್ಕತ್ತಾರ ಅಂತ ಏನೋ ಒಂದು ಹೇಳಿದಾಗ, ಅದೇ ಒಂದು ಅವ್ರು ಏನಪ್ಪ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿ ಒಂದು ದೇಶದೊಳಗೆ ಹೊಸ ಜಾಗೃತಿ ಉಂಟು ಮಾಡುವಂಥ ಕೆಲಸ ಮಾಡಿದ್ರು. ಇವರು ಈ ದೇಶ ಆಳುವಂಥವ್ರು ಭಾಳ ಹಗುರವಾಗಿ ಪರಿಗಣಿಸಿರೋದು. ಇವೇನು ಮಾಡ್ತಿರ್ತಾವ 2-3 ಕೋಟಿ ಜನ ಹೌದು ಬೆಂಬಲ ಮಾಡ್ತಾರೆ, 8 ಜನ 2-3 ಸಾವಿರ ಜನ ಸೇರಲ್ಲ, ಅದು ಮಾಡ್ಕೊಂಡು ಅದ್ರ ಪರಿಣಾಮ ಎದುರಿಸ್ತಾರೆ. ಈ ಇನ್ಸಿಡೆಂಟ್ಗಿಂತ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಭಾಳ ದೊಡ್ಡ ಪ್ರಮಾಣದ ಅಭಿಯಾನ ಮಾಡಿದಿವರು. ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿಲ್ಲ ಅಂತೇಳಿ ಅನಿಲ್ ಮಿಶ್ರಾ ಅಂತ ಒಬ್ಬ ಜಾತಿವಾದ ಬ್ರಾಹ್ಮಣ ತೊಗೊಂಡು ಭಾಳ ದೊಡ್ಡ ಪ್ರಮಾಣದಾಗ ಜಾತಿ ಇದು ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದಿಲ್ಲ ಅಂತೇಳಿ ಸುದ್ದಿ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸಲಿನ ಬಗ್ಗೆ ಮಾತಾಡೋದು ಶುರು ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ರೇಪಿಸ್ಟ್ ಅಂತ ಅನ್ನೋದು ಶುರು ಮಾಡಿದ್ರು. ಇಡೀ ದೇಶ ತುಂಬ ವಾತಾವರಣ ಯಾವ ಥರ ಕ್ರಿಯೇಟ್ ಮಾಡಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದು BN ರಾವ್ ಅಂತ ಹೇಳಿ ಶುರು ಮಾಡಿದ್ರು. BN ರಾವ್ ಅಂತ ಶುರು ಮಾಡಿದಾಗ ಈ ನಾವು ಅಷ್ಟು ಈಜಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವರು ಋಣದಾಗಿದ್ದಂಥ ಮಕ್ಕಳುಗಳು ಈ ದೇಶದವರು ಯಾರು ಸುಮ್ ಕುಂದಿರ್ಲಿಲ್ಲ. ನಾವೇನ್ ಮಾಡಿದ್ವಿ, BN ರಾವ್ ಅವ್ರ ಇತಿಹಾಸ ತೆಗಿದೀವಿ ನಾವು. BN ರಾವ್ ಸುಮಾರು 30-40 ವರ್ಷ ಬ್ರಿಟಿಷ್ ಸರ್ಕಾರದ ಒಂದು ಏನು ಅಧಿಕಾರಿ ಕೆಲಸ ಮಾಡಿದವ. ಹ್ಯಾಂಗೆ ಈಗ ಸದ್ಯ IAS ಆಫೀಸರ್ DC ಇರ್ತಾರ, ಆ ಥರದ BN ರಾವ್ ಬ್ರಿಟಿಷ್ ಸರ್ಕಾರದಾಗ ಒಬ್ಬ ಉನ್ನತ ಅಧಿಕಾರಿ ಆಗಿದ್ದು ಅಂತ ಬಹಳ ಪ್ರಾಮಾಣಿಕ ಮತ್ತು ಅತ್ಯಂತ ವಿಧೇಯಕ ಆಫೀಸರ್ ಆಗಿ ಕೆಲಸ ಮಾಡೋದು ಬ್ರಿಟಿಷ್ ಸರ್ಕಾರದ. BN ರಾವ್ ಇದ್ದಂಥ ಟೈಮ್ನೊಳಗೆ ಈ ದೇಶದಲ್ಲಿ ಅತ್ಯಂತ ಅನೇಕ ಜನ ದೇಶದ ಸ್ವಾತಂತ್ರ್ಯ ಹೋರಾಟಗಾರಿಗೆ ಅವನಿಗೆ ಜಡ್ಜ್ ಮಾಡಿದಂಥ ಟೈಮ್ನಾಗ ಸದಾ ಮಾಡಿದ ಅವನು. ದೇಶದ ಪರ ಒಂದೇ ಒಂದು ಸಿಂಗಲ್ ಕೆಲಸ ಮಾಡಲಂತ BN ರಾವ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದ್ರು ಅಂತೇಳಿ ಸುದ್ದಿ ಮಾಡಿದ್ರು. BN ರಾವ್ ಏನಪ್ಪ ಅಂದ್ರೆ ಆಗಿನ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬ್ರಿಟಿಷ್ ಸರ್ಕಾರ ಭಾಳ ಗೌರವ ಕೊಡ್ತಿತ್ತು, ಭಾಳ ದೊಡ್ಡ ಮರ್ಯಾದೆ ಕೊಡ್ತಿತ್ತು. ಯಾಕಂದ್ರೆ ಅತ್ಯಂತ ಪ್ರಕಾರ ಮತ್ತು ಭಾಳ ಬುದ್ಧಿವಂತ ವ್ಯಕ್ತಿ ಈ ಪ್ರಪಂಚದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ಗೊತ್ತಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುವಂತ ಜವಾಬ್ದಾರಿ ಕೊಡ್ಬೇಕಂತ ಹೇಳುತ್ತೆ ಈ ದೇಶದ ಕಾಂಗ್ರೆಸ್ಗೆ ಬ್ರಿಟಿಷ್ ಸರ್ಕಾರದವರು. ಇವ್ರೇನು ಈ ಕಾಂಗ್ರೆಸ್ ನಾವು ಮಾಡಿದೀವಿ ಅಂತ ಅದು ಅಲ್ಲದ್ರೊಳಗ ಹಿಂದಿನ ಇದ್ರೊಳಗ ಏನಪ್ಪ ಅಂದ್ರೆ ಕಾಂಗ್ರೆಸ್ದವ್ರು ಏನಿದ್ರು ಅವರಿಗೆ ಇವ್ರು ಹೇಳೋದಿತ್ತು, ಬ್ರಿಟಿಷ್ ಸರ್ಕಾರದವ್ರು ಹೇಳಿದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ಲೋ ಒಂದ್ ಕಡೆಗೆ ಅವರಿಗೆ ಎಲೆಕ್ಷನ್ ನಿಂದಿರಿಸಿ ಆರಿಸಿ ಕಳಿಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಮಿತಿ ಕಳಿಸ್ತಾ ಇದ್ರು. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೆಲ್ಪ್ ಮಾಡೋ ಸಲುವಾಗಿ ಅವ್ರ ಅಸಿಸ್ಟೆಂಟ್ ಅಂತ ಹೇಳಿ ನೆನಪಿರ್ಲಿ ನಿಮ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಸಿಸ್ಟೆಂಟ್ ಮಾಡ್ಲಿ ಅಂತ ಒಳ್ಳೆ ಬುದ್ಧಿವಂತ ಅಧಿಕಾರದ ವಿಧೇಯಕ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತು ಮೀರಲ್ಲ. ಸರ್ಕಾರವೇ ನೇಮಿಸಿದ ಒಬ್ಬ ನೌಕರ ಸರ್.
ಸರ್ಕಾರ ಇಂಗ್ಲಿಷ್ ಬ್ರಿಟಿಷ್ ಸರ್ಕಾರನೇ BN ರಾವ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸಿಸ್ಟೆಂಟ್ ಕೆಲಸ ಮಾಡಕ್ ನೇಮಕ ಮಾಡಂತ ಒಬ್ಬ ಅಧಿಕಾರಿ ಅವನು. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸಿಸ್ಟ್ ಮಾಡ್ಬೇಕಂತ ಬಾಬಾ ಸಾಹೇಬ್ ಅವ್ನಿಗೆ ಕೆಲಸ ಕೊಡ್ತಾರ. ನೋಡಪ್ಪ ನೀನ್ ಅನ್ಬೇಕು ಈ ಕೆಲಸ ನೀ ಮಾಡ್ಬೇಕು, ಈ ದೇಶಕ್ಕೆ ಹೋಗ್ಬೇಕು, ಆ ದೇಶದ ಇಂಡಿಯನ್ ಆ ದೇಶದ ಸಂವಿಧಾನಗಳು ಏನಿರುತ್ತೋ ಸ್ವಲ್ಪ ಕಲೆಕ್ಟ್ ಮಾಡ್ಕೋಬೇಕು, ನನ್ನ ತನ್ನ ಮಾಹಿತಿ ಕೊಡ್ಬೇಕು. ಒಬ್ಬ PS ಇರ್ತಾನ, ಅವ್ನಿಗೆ SB ಡ್ಯೂಟಿ ಮಾಡೋ ಪೊಲೀಸ್ಗಳು ಇರ್ತಾರ, ನೋಡಪ್ಪ ಇಲ್ಲಿ ಎಲ್ಲೇ ನಡ್ತಾನ ಮಾಹಿತಿ ಕೊಡ್ಬೇಕಂತ ಹೇಳಿ. ಆ ತರದಾಗಿ ಈ BN ರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈ ಒಳಗ ಅವ್ರ ಅಸಿಸ್ಟೆಂಟ್ ಕೆಲಸ ಕೊಡ್ತಾರ. ಈ ಜಾತಿವಾದಿಗಳು, ಈ ದೇಶದ ಮನುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಪಪ್ರಚಾರ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಶುರು ಮಾಡಿದ್ರೆ ಅದೆಲ್ಲ ಡ್ರಾಫ್ಟ್ ತಯಾರು ಮಾಡಿದೆ BN ರಾವ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಖಾಲಿ ಅನ್ಪ ಒಂದು ಇದು ಮಾಡ್ಕೊಂಡ್ಬಿಟ್ಟಂತ ಅದು ಮಾಡಕ್ ಪ್ರಯತ್ನ ಮಾಡಿದ್ರಿ. ಮಧ್ಯಪ್ರದೇಶ ಬಹಳ ದೊಡ್ಡ ಬಾಂಬ್ ಗಲಾಟೆ ಆಯ್ತು, ರಾಜಸ್ಥಾನ ಗಲಾಟೆ ಮಾಡಿದ್ರಿ, ಆ ಪೂರಾ ಉತ್ತರ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚುಗಳು ಹೊಡೆದು ಹಾಕಲು ಪ್ರಯತ್ನ ಮಾಡಿದ್ರಿ. ಆ ಗ್ವಾಲಿಯರ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಕುಂದ್ರಿಸ್ಕ ಅಡ್ಡಿ ಪಡಿಸ್ರಿ. ಎಲ್ಲ ಬ್ರಾಹ್ಮಣರು ಏನಪ್ಪ ಅಂದ್ರೆ ಉತ್ತರ ಭಾರತ ದೊಡ್ಡ ಪ್ರಮಾಣ ಹೋರಾಟ ಮಾಡಿದ್ರಿ. ಸತ್ಯ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನ ಬರ್ದಲ್ಲ, BN ರಾವ್ ಸಂವಿಧಾನ ಬರ್ದದು ಎಲ್ಲ ಕಡೆ ಮಾಡ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಮಿಟಾಸ್ತೀವಿ ಅಂತ ಏನೋ ಹೇಳ್ಕೊಂಡ್ಬಿಟ್ರಿ. ಏನಿತ್ತು ಕೊನೆಗೆ ಇತಿಹಾಸ ಗೊತ್ತಿತ್ತು. BN ರಾವ್ ಏನಪ್ಪ ಅಂದ್ರೆ ನಾ ಹೇಳ್ದಲ್ಲ, BN ರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈ ಒಳಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು, ಒಬ್ಬ ನೌಕರರಾಗಿದ್ರು. ಅದು ಆಮೇಲೆ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಹೇಳುದು ಏನಪ್ಪ ಅಂದ್ರೆ ಕೆಲಸ ಅತ್ಯಂತ ನಿಷ್ಠೆಯಿಂದ ಮಾಡಿದ್ರು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳೋದು ನನ್ನ ಕೈ ಒಳಗೆ ಭಾಳ ನಮ್ದು BN ರಾವ್ರಿಗೆ ಅದು ಸರಿ ಹೋಗ್ಬೇಕು, ಬಟ್ ಭಾಳ ದೊಡ್ಡ ಪ್ರಮಾಣ ನನಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುದು. ಇದು ಮುಗೀತು. ಇದು ಮುಗಿದ ನಂತರ ಇವರೆಲ್ಲ ಬೇರೆ ಬೇರೆ ಎಲ್ಲ ಈ ರಾಜಕೀಯವಾಗಿ ಇದ್ದಂತೆ ಬೇರೆ ಬೇರೆ BJP ಆಡಳಿತ ರಾಜ್ಯದೊಳಗೆ ದಲಿತ ಅಧಿಕಾರಿಗಳಿಗೆ, ದಲಿತ ಪಾಲಿಟಿಷಿಯನ್ಸ್ಗಳಿಗೆ, ದಲಿತ ಹೋರಾಟಗಾರರಿಗೆ, ಫಾರ್ ಎಕ್ಸಾಂಪಲ್ ನಮ್ಮ ನಗೀನ ಸಂಸದರು ಚಂದ್ರಶೇಖರ್ ಆಜಾದ್ ಅವರಿಗೆ ಟಾರ್ಗೆಟ್ ಮಾಡೋದು, ಇದು ಮಾಡ್ಕೊಂತ ಶುರು ಮಾಡ್ಕೊಂಡ್ಬಿಟ್ಟು ಇದು ದೇಶದೊಳಗೆ ಅದು ಏನಪ್ಪ ಅಂದ್ರೆ ಕುದಿತಾ ಇತ್ತು. ಯುವಕರ ಇರೋದಲ್ಲ, ಅದು ಇಂಟರ್ನಲ್ ಅಂತರಾತ್ಮಕ ಇವ್ರದ್ದು BJP ಸಂಘ ಪರಿವಾರದೇನು ಅತ್ಯಾಚಾರಗಳು ಅದು ಕುದಿತಾ ಯುವ ಜನಗಳೊಳಗ. ಅದು ಇದ್ರೊಳಗ ಈ ಏನು ಈ ನೀಟ್ ಎಕ್ಸಾಮ್ ಬಂತು. ನೀಟ್ ಎಕ್ಸಾಮ್ ಸುಮಾರು 20-25 ಜನಗಳು ಯಂಗ್ಸ್ಟರ್ಸ್ಗಳು ಸತ್ರು. ಅದ್ರಾಗ ಸತ್ತೋದಕ್ಕೆ ಯಾರು ದಲಿತರಲ್ಲ, ಅದ್ರೊಳಗೆ ಯಾರು ಮುಸ್ಲಿಮರಲ್ಲ, ಎಷ್ಟೋ ಜನ ಬ್ರಾಹ್ಮಣರು, ಎಷ್ಟೋ ಜನ ಹೈಯರ್ ಕಮ್ಮಿ ಸವರ್ಣ ಜಾತಿ ಅನ್ನಂಗ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಮನೆ ಮಾರ್ಕೊಂಡು, ಆಸ್ತಿಗಳು ಮಾರ್ಕೊಂಡು, ಅವ್ರ ತಂದೆ ತಾಯಿಗಳು ಮಕ್ಕಳಿಗೆ ದಿಲ್ಲಿ ಅಂತೇಳಿ ಬಹಳ ಕೋಚಿಂಗ್ ಸೆಂಟರ್ ಕಳಿಸಿ ಆಸ್ತಿ ಮಾರಿ ಏನೋ ಮಾಡುದು ಅಂಥವ್ರು ಅಷ್ಟೆಲ್ಲ ಬರ್ಬಾದ ಅಂತ ಮಕ್ಕಳು ಏನೋ ಒಂದು ಕನಸಿಟ್ಟು ಎಕ್ಸಾಮ್ ಬರೆಯುವಂಥ ಸಂದರ್ಭದಾಗ ನೀಟ್ ಪೇಪರ್ UG ಯೂನಿವರ್ಸಿಟಿ ಗ್ರಾಂಟ್ ಇದು ಮಾಡ್ತಿರೋದು ನೀಟ್ ಪೇಪರ್ದು ಅದು ಹಗರಣ ಆಗ್ತದ. ಅದ್ರೊಳಗೆ ನೀಟ್ ಪೇಪರ್ ಲೀಕ್ ಆಗ್ತದ, ಅದು ನೀಟ್ ಪೇಪರ್ ಎಕ್ಸಾಮ್ ಕ್ಯಾನ್ಸಲ್ ಆಗ್ತದ. ಹಿಂಗಾಗಿ ಇಷ್ಟೆಲ್ಲ ಹಾಳಾಗ್ತೀವಿ, ಫೈನಾನ್ಷಿಯಲ್ ಹಾಳಾಗ್ತೀವಿ, ನಮ್ಮೆಲ್ಲ ಶ್ರಮ ವ್ಯರ್ಥ ಆಯ್ತು, ಬದುಕ್ಬೇಕು ಯಾಕಂತ ತಿಳ್ಕೊಂಡು ಸ್ವಾಭಿಮಾನಿ ವಿದ್ಯಾರ್ಥಿ ಕಷ್ಟಪಟ್ಟು ಓದಂತ ವಿದ್ಯಾರ್ಥಿಗಳು ನೇಣು ಹಾಕೋತಾರ, ಸುಸೈಡ್ ಮಾಡ್ಕೋತಾರ. ಇದೇ ಭಯಾನಕ ಇದ್ರೊಳಗ. ಇದಕ್ಕೆ ಜವಾಬ್ದಾರಿ ಯಾರು ಇರ್ತಾರ ಒಳಗ? ಇದಕ್ಕೆ ಜವಾಬ್ದಾರಿ ಯಾರಂದ್ರೆ ಈ ದೇಶದ ಶಿಕ್ಷಣ ಮಂತ್ರಿಗಳು ಜವಾಬ್ದಾರಿ ಅದ್ರೊಳಗ. ನಿಮ್ಮ ಒಬ್ಬ ಕೇಂದ್ರದ ಮಂತ್ರಿಗಳಾಗಿದ್ರಿ, ಕೇಂದ್ರ ಶಿಕ್ಷಣ ಸಚಿವರಾಗಿದ್ರಿ, ನಿಮ್ಮ ಅಂಡರ್ನಾಗ ಎಕ್ಸಾಮ್ ನಡೆಯುವಂಥದ್ದು ಕೇಂದ್ರ ಸರ್ಕಾರ ನಡೆಸುವಂತ ಪರೀಕ್ಷೆಗಳು ಹಗರಣಗಳಾಗತ್ತವ, ಪೇಪರ್ಗಳು ಲೀಕ್ ಆಗ್ಲತ್ತವ, ಅದನ್ನ ಕಂಟ್ರೋಲ್ ಮಾಡಕ್ ನೀವು ಫೇಲ್ಯೂರ್ ಆಗ್ಲತ್ತೀರಿ. ಮತ್ತೆ ಯಾರು ಉತ್ತರದಾಯ್ತು ಯಾರು ಆಗ್ತಾರ? ಅದಕ್ಕೆ ಅಕೌಂಟಬಿಲಿಟಿ ಯಾರು ಕೊಡ್ಬೇಕದ? ಅಕೌಂಟಬಲ್ ನೀವು ಆಗ್ತಿರಲ್ಲ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಏನಪ್ಪಾ ಅಂದ್ರೆ ಚಕಾರ ಎತ್ತದೇ ಇದ್ದದ್ರಿಂದ ಈ ಕಾಕ್ರೋಚ್ ಪಾರ್ಟಿ ಟೀಮ್ ಯಂಗ್ಸ್ಟರ್ಸ್ಗಳು ಈ ಧ್ವನಿ ಎತ್ತಾರೆ ಈ ದೇಶದೊಳಗೆ, ಭಾರತದೊಳಗೆ. ಇದು ಯಾರು ಎತ್ತಬೇಕಾಗಿದ್ದ ಧ್ವನಿ ಅಂದ್ರೆ ಇದು ರೂಲಿಂಗ್ ಪಾರ್ಟಿ ಇರ್ತದ. ರೂಲಿಂಗ್ ಪಾರ್ಟಿ ಸ್ಟೇಟ್ಗಳು ಆಡಳಿತ BJP ಸರ್ಕಾರದವರು ಬೇರೆ ಬೇರೆ ಸ್ಟೇಟ್ ಎಲ್ಲ, ಅದ್ರ ಜೊತೆಗೆ BJPಗೆ ಬೆಂಬಲ ವ್ಯಕ್ತಪಡಿಸುವಂತ ಬೇರೆ ಬೇರೆ ಅನ್ಯ ಸಣ್ಣ ಸಣ್ಣ ಪಕ್ಷದವರು ಕೇಳಬೇಕಾಗಿತ್ತು. ಇದು ಈ ತರ ಘೋಟಾಳ ಆಗ್ಲಿಕ್ಕತ್ತದ, ಈ ತರ ಗಪ್ಪಲ ಆಗ್ಲಿಕ್ಕತ್ತದ, ಈ ತರ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಲಿಕ್ಕತ್ತದ, ಅನೇಕ ಜನ ಮನೆ ಒಂದೊಂದು ಒಬ್ಬೊಬ್ರು ಹುಡುಗಿ ಒಂದೊಂದು ಮನೆ ಮಕ್ಕಳು ದೀಪ ಆಗ್ಲಿಕ್ಕತ್ತದ. ಇದಕ್ಕೆ ಏನಾದ್ರು ಎಚ್ಚೆತ್ತು ಬರುತ್ತೆ. ಅವ್ರು ವಿರೋಧ ಏನು ರೂಲಿಂಗ್ ಪಾರ್ಟಿಗಳಿಗೆ ಇದ್ದಂತ ಸಪೋರ್ಟ್ ಮಾಡುವಂತ ಸಣ್ಣ ಸಣ್ಣ ಪಾರ್ಟಿಯವರು ಕೂಡ ಅವ್ರು ಹೇಳ್ಬೇಕಾಗಿತ್ತು. ಅವರು ಕೂಡ ಹೇಳೋದ ಕಾರಣಕ್ಕಾಗಿ ಏನು ವಿದ್ಯಾರ್ಥಿಗಳಲ್ಲಿ ಯಂಗ್ಸ್ಟರ್ಸ್, ಈ ದೇಶದ ಯಂಗ್ಸ್ಟರ್ಸ್ ಮಡುಗಟ್ಟದ ದುಃಖ, ಮಡುಗಟ್ಟದ ನೋವು, ಅದು ಆಕ್ರೋಶಕ್ಕೆ ಪರಿವರ್ತನೆ ಆಗಿ ಒಂದು ಕರೆ ಕೊಡ್ತಾರ ಅಭಿಜಿತ್ ದೀಪ್ತಿ ಅನ್ನೋತರ. ನಾ ಇನ್ನೊಂದು ನೆನಪಿಲ್ಲ ತಮ್ಗ, ಅಭಿಜಿತ್ ದೀಪ್ತಿ ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ ನಂತರ ಯಾವ ಫೇಸ್ಬುಕ್, ವಾಟ್ಸಪ್ನ, ಇನ್ಸ್ಟಾಗ್ರಾಮ್ದೊಳಗೆ ಅಭಿಜಿತ್ ದೀಪ್ತಿ ಒಂದೊಂದು ಸರ್ಕಾರದ ವಿರುದ್ಧ ಬರ್ಲಿಕ್ಕೆ ಶುರು ಮಾಡಿದಾಗ ಇವರೇನೋ ಏನು ಅಪಪ್ರಚಾರ ಮಾಡೋಕೆ ಶುರು ಮಾಡ್ತಾರ. ಅಭಿಜಿತ್ ದೀಪ್ಗೆ ಒಬ್ಬ ದಲಿತನು, ಅಭಿಜಿತ್ ದೀಪ್ತಿ ಅಂಬೇಡ್ಕರ್ ನಡೆಸೋನ, ಅಭಿಜಿತ್ ದೀಪ್ಗೆ ಜೈಭೀಮ್ ಅದನ್ನ ತಿಳ್ಕೊಂಡು ಬ್ರಾಹ್ಮಣ ಏಕತಾ ಮಂಚ್ ಅಂತ ನೋಡ್ರಿ, ಇದು ಉತ್ತರ ಭಾರತದ ಒಂದು ಬ್ರಾಹ್ಮಣರು ಮಾಡಿದ ಫೇಸ್ಬುಕ್ ಐಡಿ ಬ್ರಾಹ್ಮಣ ಏಕತಾ ಮಂಚ್ ಮುಖಾಂತರ ಅವ್ರು ಏನು ಕರೆ ಕೊಡ್ತಾರ, ಈ ಅಭಿಜಿತ್ ದೀಪ್ತಿ ಅನ್ನೋ ಒಬ್ಬ ದಲಿತ ಇದ್ದದ, ಅದಕ್ಕೇನಪ್ಪ ಅಂದ್ರೆ ಯುವಕರು ಈ ದೇಶದ ಯಾರು ಏನಪ್ಪ ಸವರ್ಣ ಜಾತಿ ಜನಾಂಗರು ಯಾರು ಸಪೋರ್ಟ್ ಮಾಡ್ಬಾರ್ದವ್ರಾಗ ಅಂತೇಳಿ ಇದೊಂದು ಅತ್ಯಂತ ನೀಚ ಮನಸ್ಥಿತಿ
ಈ ದೇಶದ ಬ್ರಾಹ್ಮಣವಾದಿಗಳಿಗೆ ಈ ದೇಶ ಸವರ್ಣರಿಗೆ ಇದ್ದುದು ಅದು ಕೂಡ ಅಲ್ಲಿ ಹಾಳು ಮಾಡುವಂಥ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡ್ತಾರ. ಅದೇ ಆತ್ಮವಿಶ್ವಾಸದೊಳಗ ಅವ್ರೇನ್ ತಿಳ್ಕೊಂಡ್ಬಿಡ್ತಾರ, ಅಭಿಜಿತ್ ದೀಪ್ಕೆ ಅಂಡ್ ನೇಹಾ ಬೋರಾ ಅಂತ ಹೇಳಿ ಏನು ಸ್ಟೂಡೆಂಟ್ ಆಯ್ತಾ, ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಅಧ್ಯಕ್ಷೆ ನೇಹಾ ಬೋರಾ ಅಂತ PhD ರಿಸರ್ಚ್ ಸ್ಕಾಲರ್ದವರು JN ಯೂನಿವರ್ಸಿಟಿ ನೇಹಾ ಬೋರಾ ಅಂತೇಳಿ ಅವರು ಯಾವಾಗ ಡಿಕ್ಲೇರ್ ಮಾಡ್ದಂಗ ಈ ಮನುವಾದಿ ಮನಸ್ಥಿತಿ ಕೇಂದ್ರ ಸರ್ಕಾರ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂತ ಮನುವಾದಿ ಮೀಡಿಯಾಗಳು, ಗೋಧಿ ಮೀಡಿಯಾಗಳು, ಆ ಗೋಧಿ ಮೀಡಿಯಾಗೆ ಸಪೋರ್ಟ್ ಮಾಡುವಂತ ಜಾತಿವಾದಿ ಮನಸ್ಥಿತಿ ಜನಗಳು ಬಹಳ ಹಗುರವಾಗಿ ಪರಿಗಣಿಸ್ತಾರ. ಇದರಿಂದ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನಗಳು ಬರ್ಬೋದು, 1,000-2,000 ಜನಗಳು ಬರ್ಬೋದು. ಅಲ್ಲಿ ದಿಲ್ಲಿ ಪೊಲೀಸ್ ಇದ್ರು ಒಳಗೆ ಹಾಕಿ ಬರ್ತಾವಂತ ಪ್ಲಾನ್ ಮಾಡ್ಕೊಂಡು ನಾವು ಕುಂತಿದ್ರು. ಇಲ್ಲಿ ನಿರೀಕ್ಷೆಗೆ ಮೀರಿ ಏನಪ್ಪಾ ಅಂದ್ರೆ ಅಲ್ಲಿ ಜಂತರ ಮಂತರ ದಿಲ್ಲಿ ಒಳಗೆ ಜನಗಳು ಸೇರಿದ್ರು, ಲಕ್ಷ ಜನಗಳು ಸೇರ್ಕೊಂಡ್ಬಿಟ್ರು. ಆಮೇಲೆ ಪಾರ್ಲಿಮೆಂಟ್ ಕೂಡ ಮುತ್ತಿಗೆ ಹಾಕೊಂಡ್ ಪ್ರಯತ್ನ ಮಾಡೋದು ಸಂದರ್ಭದೊಳಗ ಅತ್ಯಾಚಾರ ಮಾಡಿದ್ರು. ಎಲ್ಲಿ ಅಲ್ಲಿ ಆ ಅತ್ಯಾಚಾರ ಮಾಡಿದ ನಂತರ ಏನಪ್ಪಾ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರು. ಇದೆಲ್ಲ ಆದ ನಂತರ ಇವ್ರು ಒಂದೊಂದು ಇನಿಷಿಯೇಟಿವ್ ತಗೊಂಡ್ಬಿಟ್ಟು ನೀವೇನು ಸಕ್ಸಸ್ ಮಾಡ್ಬೇಕು, ಈ ದೇಶದ ಬಹುಜನರಿಗೆ ಅನ್ಯಾಯಕ್ಕೆ ಒಳಪಡಿಸಿ ಅವ್ರಿಗೆ ಅಪಪ್ರಚಾರ ಮಾಡಿ ಅವ್ರ ಮ್ಯಾಗ ಆ ಗೂಬೆಗಳು ಕುಂದಿಸಿ ಅವ್ರಿಗೇನಪ್ಪ ಅಂದ್ರೆ ಅವ್ರು ಮಾನಸಿಕ ಧೈರ್ಯ ಕುಗ್ಗಿಸ್ಬೇಕಂತ ಪ್ರಯತ್ನ ಇವ್ರು ಮಾಡ್ಕೋತ ಬಂದು ಅದ್ರ ಭಾಗವಾಗಿ ಇವತ್ತು ಐ ಸಪೋರ್ಟ್ ರಿಸರ್ವೇಷನ್ ಕ್ಯಾನ್ಸಲೇಷನ್ ಅಂತ ಹೇಳಿ ಏನೋ ಒಂದು ಅಭಿಯಾನ ಶುರು ಮಾಡಿದ್ರೆ ಈಗ ಸಾಮಾಜಿಕ ನಾವು ಸ್ವಾಗತ ಮಾಡ್ತೀವಿ. ನಾವು ಸ್ವಾಗತ ಮಾಡ್ತೀವಿ. ಬಹಳ ಜನಗಳು ಈ ದೇಶದ ಅಂಬೇಡ್ಕರ್ ಸ್ವಾಗತ ಮಾಡ್ತೀವಿ. ರಿಸರ್ವೇಷನ್ ಕ್ಯಾನ್ಸಲ್ ಆಗಲ್ಲ ಅಂತೇಳಿ. ರಿಸರ್ವೇಷನ್ ಕ್ಯಾನ್ಸಲ್ ಆಗಿಲ್ಲ. ಸುಪ್ರೀಂ ಕೋರ್ಟ್ 90% ಅನ್ಕೊಂಡು ಬ್ರಾಹ್ಮಣವಾದ ಅಕ್ಪ ಮಾಡ್ಕೊಂಡು ಕೂತಿದಾರ. ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳು 90% ಬ್ರಾಹ್ಮಣವಾದ ಅಕ್ಪ ಮಾಡ್ಕೊಂಡಿದ್ರೆ ಅದು ರಿಸರ್ವೇಷನ್ ಕ್ಯಾನ್ಸಲ್ ಅಲ್ಲಿ ಅಲ್ಲಿ ಸಮಾನತೆ ಬರಲಿ. ಅಲ್ಲಿ ಎಲ್ಲಾ ಜಾತಿ ಜನಾಂಗದವ್ರಿಗೆ ಜಡ್ಜಸ್ ಹಾಕೋ ಅವಕಾಶಗಳು ಬರಲಿ. ಕಾಂಪಿಟೇಷನ್ ಮಾಡ್ತೀರಿ, ಬರೀ ಕಾಂಪಿಟೇಷನ್. ಬ್ರಾಹ್ಮಣರು ನಮ್ಮ ಜೊತೆ ಎಕ್ಸಾಮ್ ಕೊಡ್ರಿ, ಬೇರೆ ಸವರ್ಣ ಜೊತೆ ನಮ್ಮ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ಕುಂದ್ರಿ, ಓಪನ್ ಎಕ್ಸಾಮ್ ಬರೀರಿ, ವಿಡಿಯೋ ಕ್ಯಾಮ್ರಾ ಮುಖಾಂತರ ಎಕ್ಸಾಮ್ ಬರಲಿ. ಯಾವ ಸಾಮರ್ಥ್ಯ ಬರೀತಿರ್ತಾನೆ, ಪಾಸ್ ಆಗ್ತಾನೆ, ಜಡ್ಜ್ ಆಗಿ ಬರ್ತಿರ್ತಾನೆ. ಇಲ್ಲಿ ರಿಸರ್ವೇಷನ್ ಬರಲಿ, ಎಲ್ಲಿ ಸುಪ್ರೀಂ ಕೋರ್ಟ್ನಾಗ ರಿಸರ್ವೇಷನ್ ಬರಲಿ. ಅಂಡ್ ಪಾರ್ಲಿಮೆಂಟ್ನೊಳಗೆ ಏನು ಸೆಕ್ರೆಟರಿ ಲೆವೆಲ್ ಪಾರ್ಲಿಮೆಂಟ್ IAS IPS ಲೆವೆಲ್ ಆಫೀಸರ್ ಇದಾರ, ಅಲ್ಲಿ ಕೂಡ 90-95% ಇರ್ಬೋದು ಬ್ರಾಹ್ಮಣವಾದಿಗಳು ಸವರ್ಣ ಜಾತಿ ಜನ ಕಬ್ಜಾ ಮಾಡ್ಕೊಂಡು ಕೂತೋದಲ್ಲಿ. ರಾಷ್ಟ್ರಪತಿ ಬಂದು ನೀವೇ ಕುಂತಿದ್ರಿ, ಏನಪ್ಪಾ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ PM ಆಫೀಸಲ್ಲಿ ನೀವೇ ಕುಂತಿದ್ರಿ. ಅಲ್ಲಿ ರಿಸರ್ವೇಷನ್ ಅಲ್ಲಿ ರಿಸರ್ವೇಷನ್ ಕ್ಯಾನ್ಸಲ್ ಆಗಲಿ. ಎಲ್ಲಿ ಬ್ರಾಹ್ಮಣರು ಆಕುಪ ಮಾಡ್ಕೊಂಡ್ರಿ 90%, ಅಲ್ಲಿ ರಿಸರ್ವೇಷನ್ ಕ್ಯಾನ್ಸಲ್ ಆಗಲಿ, ಅಲ್ಲಿ ಸಮಾನತೆ ಬರಲಿ. ನೀವೇನು ಗುಡಿಗುಂಡ್ರು ಅಂತೇಳಿ ದೇಶದ ಏನು ಸೂರ ಕೋಟಿ ರೂಪಾಯಿಗಳನ್ನ ಆಸ್ತಿ ಏನಪ್ಪ ಬಂಗಾರ, ಬೆಳ್ಳಿ, ವಸ್ತ್ರ, ವೈದ್ಯರುಗಳ ದೇವರ ಹೆಸರು ಲೂಟಿ ಮಾಡ್ಕತ್ತಿರಲ್ಲ, ಅಲ್ಲೆಲ್ಲ ಬ್ರಾಹ್ಮಣಗಳನ್ನ ಕಬ್ಜಾ ಮಾಡ್ಕೊಂಡು ಕೂತಿರಲ್ಲ. ಎಲ್ಲ ರಾಮ ಮಂದಿರ ಅಂತೆಲ್ಲಪ್ಪ 1,000 ಕೋಟಿ ಭಾಳ ದೊಡ್ಡ ಪ್ರಮಾಣ ಘೋಷಣೆ ಆಯ್ತು. ಅದು ಯಾರು ಕಾಲ ಮಾಡಿದ್ರಲ್ಲಿ? ಈ ದೇಶದ ಏನದ ಈ ದೇಶದ ಧರ್ಮದ ಬಗ್ಗೆ ಆಸ್ತಿ ಆದಂತ ಜನಗಳು, ಧರ್ಮದ ಬಗ್ಗೆ ನಂಬಿಕೆ ಇದ್ದ ಜನಗಳು, ಕೂಲಿ ಮಾಡೋದ್ ಜನಗಳು ತಮ್ಮ ಒಂದೊಂದೊಂದು ಕೂಲಿ ತಂದೇನಪ್ಪ ಅಂತ ರಾಮನ ಗುಡಿ ಕೊಟ್ಟಿದ್ರು. ಏನ್ ಮಾಡಿದ್ರು ಅಲ್ಲಿ ಎಲ್ಲ ಬ್ರಾಹ್ಮಣವಾದಿಗಳು ಸೇರ್ಕೊಂಡ್ಬಿಟ್ಟು ಯಾರಿದ್ರಲ್ಲ ಅಲ್ಲಿ ಬ್ರಾಹ್ಮಣ ಯಾರಿದ್ರಿ ಕಮಿಟಿ ಯಾರು ಟ್ರಸ್ಟ್ ಯಾರ್ದಿತ್ತು ಅದ್ರಿಗೆ ನರೇಂದ್ರ ಮೋದಿ ಅವರು ಮಾಡಿದಂತ ಟ್ರಸ್ಟ್ ಒಳಗೆ ಇದ್ದಂತ ಎಲ್ಲ ಬ್ರಾಹ್ಮಣವಾದಿಗಳು ಇವತ್ತು 1,000 ಕೋಟಿ ರೂಪಾಯಿ ಕದ್ದು ಓದ್ಕೊಂಡ್ಬಿಟ್ರಿ. ಏನಪ್ಪಾ ಅಂದ್ರೆ ಸುಮಾರು ಒಬ್ರು ಯಾರೋ 200 ಇಟ್ಟಂಗಿ ಏನಪ್ಪಾ ಅಂದ್ರೆ ಬೆಳ್ಳಿ ಮಾಡಂತ 200 ಇಟ್ಟಂಗಿ ಗಟ್ಟುಗಳು ಕೊಟ್ಟಿದ್ರು ರಾಮ ಮಂದಿರಕ್ಕೆ. ಇಟ್ಟಂಗಿ ಬಿಟ್ಟು ನಾಪತ್ತಿ. ಇನ್ನೊಬ್ರು ಯಾರು ಹೇಳಿದ್ರು ಬಂಗಾರದ ಮೂರ್ತಿ ರಾಮನ ಮೂರ್ತಿ ಕೊಟ್ಟಿದ್ರು, ಅದು ನಾಪತ್ತಿ. ಒಬ್ಬ ಯಾವನ ಜಡ್ಜ್ ಏನಪ್ಪ ಅಂದ್ರೆ 2 ಕೋಟಿ ರೂಪಾಯಿ ರಾಮನಿಗೆ ಏನಪ್ಪ ಅಂದ್ರೆ ಪಾದಕ ಇದು ಮಹಾಭಾರತ ರಾಮನ ಮಹಾಭಾರತ ಬರೆದು ಕೊಟ್ಟಿನಿ, ಅದು ಇಲ್ಲ. ಭಗವದ್ಗೀತಾ ಬರೆದು ಕೊಟ್ಟಿನಿ, ಅದು ಇಲ್ಲ. ನೀವಿಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಇವಾಗ ಏನಪ್ಪ ಅಂದ್ರೆ ಅಲ್ಲಿ ಉರುಟಿ ಮಾಡಿದ್ರಿ. ಅಲ್ಲಿ ರಿಸರ್ವೇಷನ್ ಕ್ಯಾನ್ಸಲ್ ಆಗಲಿ. ನಾವೇನು ಹೇಳ್ಕತ್ತೀವಿ, ಅಲ್ಲಿ ರಿಸರ್ವೇಷನ್ ಕ್ಯಾನ್ಸಲ್ ಅಲ್ಲ, ಅಲ್ಲಿ ರಿಸರ್ವೇಷನ್ ಕ್ಯಾನ್ಸಲ್ ಅಲ್ಲಿ ಆ ಗುಡಿ ಒಳಗೆ ಖಾಲಿ ನೀವೇ ಇರಬೇಕಲ್ಲ, ಅಲ್ಲಿ ಇರಲಿ. SC/STಗಳಿರಲಿ, OBCಗಳಿರಲಿ, ಕಂಬಾರು ಕುಂಬಾರು, ಹೊಲೆಯ ಮಾದಿಗೆ, ಸಂಗಾರ, ಢೋರು, ಡಕ್ಕಲಿಗೆ, ಈ ಚಮಾರು ಇವರೆಲ್ಲ ಇರಲಿ. ನೀವ್ ಯಾಕಿರ್ತೀರಿ ಬ್ರಾಹ್ಮಣಲ್ಲಿ? ರಿಸರ್ವೇಷನ್ ಕ್ಯಾನ್ಸಲ್ ಅಲ್ಲಿ ಮಾಡ್ರಿ. ಅದಕ್ಕೆ ನಾವು ಸಪೋರ್ಟ್ ಮಾಡ್ಕೊತೀವಿ. ಆ ರಿಸರ್ವೇಷನ್ ಅಲ್ಲಿ ಕ್ಯಾನ್ಸಲ್ ಆಗಲಿ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತೆಲ್ಲ ಅಫಿಷಿಯಲ್ ಲೆವೆಲ್ ಯಾರು ತುಂಬ್ಕೊಂಡ್ಬಿಟ್ರ ಎಲ್ಲ ಅಲ್ಲಿ. ಇನ್ನು ಅದು ಆಯ್ತು. ಇನ್ನು ನೀವು ಹೇಳ್ತೀರಿ ರಿಸರ್ವೇಷನ್ ಕ್ಯಾನ್ಸಲ್ ಯಾರಿಗೆ ಟಾರ್ಗೆಟ್ ಮಾಡಿ ರಿಸರ್ವೇಷನ್ ಕ್ಯಾನ್ಸಲ್ ಆಗಬೇಕಲ್ಲ ಅಂತ ಅಲ್ಲಿಗತ್ರಿ. ಅಂಬೇಡ್ಕರ್ ಸ್ಪೆಷಲಿ ಈ ದೇಶದ ಅಂಬೇಡ್ಕರ್ ವಾದಿಗಳ ಟಾರ್ಗೆಟ್ ಮಾಡ್ಕೊಂಡು ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ಕತ್. ನಾ ಈ ಬಡವೆಗಳು ಹೇಳಕ್ಕಿಷ್ಟೇ, ಆರಾಮ್ ಕೋರ್ನೊಳಗ ಈ ದೇಶದೊಳಗ SC/STಗೆ ಎಷ್ಟು ಪರ್ಸೆಂಟ್ ಅದ? SC/STಗೆ ಎಷ್ಟು ಪರ್ಸೆಂಟ್ ಅದ ಅಲ್ಲಿ? SC/STದವ್ರಿಗೆ 15%, STದವ್ರಿಗೆ 3%. ಎಷ್ಟದ? SCದವ್ರಿಗೆ 15%, STದವ್ರಿಗೆ 3%, 18% ಇತ್ತು. 15% ಈಗ ಏನಪ್ಪ ಅಂದ್ರೆ 7% ಮಾಡಿ 17% ಮಾಡಿ STದವ್ರಿಗೆ 7% ಮಾಡಿ 23% ಈಗ ಮಾಡೋದ. ಈಗ 18%ದೊಳಗ ಎಷ್ಟು ಜಾತಿ ಬರ್ತದ್ರೊಳಗ?
ಎಸ್ ಸಿ ಒಳಗೆ ಎಸ್ ಒಳಗೆ ಎಷ್ಟು ಜಾತಿ 150 ಕನಿಷ್ಠ ಅಂದ್ರೆ 150 ಜಾತಿ ಜನಾಂಗದಲ್ಲಿ ಬಂದಿರ್ತಾರಲ್ಲಿ. ಉಳಿದ್ರದಾಗ ಯಾರು ನೀವೆಲ್ಲ ಉಳಿದು ಈ 12% ಅಂದ್ರೆ 82% ಯಾರು ತಿನ್ನಕತ್ತೀರಿ? ಯಾವ ತಿನ್ನಕತ್ತದ್ರಲ್ಲಿ ಸವರ್ಣ ಜಾತಿ ನೀವು ಲೂಟಿ ಮಾಡ್ಕತ್ತೀವಿ. ಸಾವಿರ ವರ್ಷಗಳ ಲೂಟಿ ದೇಶ ಲೂಟಿ ಮಾಡ್ತಾರೋ ಪೂರ 100% ರಿಸರ್ವೇಷನ್ ಇದು ನೀವು ಲೂಟಿ ಮಾಡ್ಕೊಂಡು ತಿನ್ನೋರು ನೀವು. ಎಜುಕೇಶನ್ ಎಸ್ ಅವಕಾಶ ಇರಲಿಲ್ಲ, ಎಲ್ಲಿ ಗುಡಿ ಗುಂಡ್ರೆ ಎಸ್ ಅವಕಾಶ ಇರಲಿಲ್ಲ, ಕೋರ್ಟ್ಗಳಲ್ಲಿ ಅವಕಾಶ ಇರಲಿಲ್ಲ, ಪೊಲೀಸ್ ಅವಕಾಶ ಇರಲಿಲ್ಲ, ಮಿಲಿಟರಿ ಒಳಗೆ ಅವಕಾಶ ಇರಲಿಲ್ಲ. ಎಲ್ಲ ಕಡೆ ನೀವು ತುಂಬಿಬಿಟ್ಟು ನಿಮ್ಗೆ ಅದು ಪತ್ವನ್ನು ಮಾಡ್ಕೊಂಡು ಪೂರ ಲೂಟಿ ಮಾಡೋ ಜನಗಳು ಇವತ್ತು ಎಸ್ ಟಿಗೆ 18% ಇಷ್ಟು ಬೆಂಕಿ ಬಿದ್ದು ನಮ್ಗೆ. ನಾ ಹೇಳ್ತಿದ್ದೀನಿ ಮಾಡ್ರಿ ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ರಿ. ಪ್ರವರ್ಗ ಒಂದಂತದಲ್ಲಿ ಪ್ರವರ್ಗ ಒಂದು ಎಷ್ಟು % ತೊಗೊಳ್ಕತ್ತೀರಿ? ಪ್ರವರ್ಗ ಅತ್ಯಂತ ಹಿಂದುಳಿದ ವರ್ಗ ಜಾತಿ ಅತ್ಯಂತ ಹಿಂದುಳಿದವ್ರು ಬರ್ಲಿಕತ್ತಿದ್ರಿ 4% ಅದ ನಿಮ್ಗೆ. ಅತ್ಯಂತ ಪ್ರವರ್ಗ ಒಂದಿರೋದು ನಿಮ್ಗೆ 4% ಅದ. ಬಿಟ್ಟು ಬಿಡ್ರಲ್ಲ ರಿಸರ್ವೇಷನ್ ಕ್ಯಾನ್ಸಲ್ ಬೇಡ. ಹೊಲ ಪ್ರವರ್ಗ ಒಂದು ಹಿಂದುಳಿದ ಕ್ಯಾಟಗರಿ ಒಂದು ಏನಿದ್ರಿ 4% ಇದ್ರಿ ಬಿಟ್ಬಿಡ್ರಿ. ಇದ್ರೊಳಗೆ ಒಂದು ಸರ ಒಂದು ಪ್ರಶ್ನೆ ಇನ್ನೊಂದು ಬರ್ತದ ರೀ. ಒಂದು ಕಡೆ ಜಾತಿ ಆಧಾರಿತವಾಗಿರ್ತಕ್ಕಂಥ ಮೊದಲು ಜಾತಿಗಳ ನಾಶ ಆಗಲಿ, ಜಾತಿ ಆಧಾರಿತವಾಗಿರ್ತಕ್ಕಂಥ ಧರ್ಮ ನಾಶವಾಗಲಿ, ಆಮೇಲೆ ಜಾತಿ ಆಧಾರಿತವಾಗಿ ಬಂದಿದೆ ಅನ್ನುವಂಥ ರಿಸರ್ವೇಷನ್ ನಾಶವಾಗಲಿ ಅನ್ನುವಂಥದ್ದು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬೇಡ್ಕರ್ ರೈಟ್ಸ್ ಬರೆಯುವಂಥದ್ದು. ಇನ್ನೊಂದು ಕಡೆ ಏನಂದ್ರೆ ಸರ್ ಭಾಳ ನೋವಾಗುವಂಥದ್ದು ಅಂದ್ರೆ ರೀ, ಕೆಲವೊಂದಿಷ್ಟು ಈ ಏನು ಮದುವೆ ಆಗ್ಲಿಕ್ಕೆ ವಧುವರರು ಅಥವಾ ಬಾಡಿಗೆ ಕೊಡ್ಲಿಕ್ಕೆ ಮನೆ ಬಾಡಿಗೆ ಕೊಡ್ಲಿಕ್ಕೆ ಈ ಪತ್ರಿಕಾ ಪ್ರಕಟಣೆಗಳು ಹೊಡೆಸ್ತಾರೆ ಸರ್. ಒಂದಂತೂ ನಾನು ನೋಡಿದೆ, ನಿಜಕ್ಕೂ ನನಗೆ ಆಶ್ಚರ್ಯ ಐತ್ರಿ. ಅವ್ನಿಗೆ ಏಡ್ಸ್ ಇದ್ದಂತ ಒಬ್ಬ ಮನುಷ್ಯ, ನನಗೆ HIV ಇದೆ, ನಾನು ಮದುವೆ ಆಗಲು ಬಯಸಿದ್ದೇನೆ, ಹುಡುಗಿಗೆ HIV ಇದ್ರು ನಡೀತೆ, ಯಾವುದೇ ಜಾತಿ ಇದ್ರು ನಡೀತೆ, ಆದರೆ SC ST ಇರಬಾರ್ದು ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಕಡೆ ಮನೆ ಬಾಡಿಗೆ ಕೊಡೋರು ಇದ್ದೀವಿ, ಯಾವುದೇ ಜಾತಿ ಇದ್ರು ನಡೀತೆ, SC ST ಇರಬಾರ್ದು. ಇವೆಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಹೇಳ್ತದೆ ಈಗ ಈ ಇಂತೊಂದು ಕೆಟ್ಟ ಕೊಳದ ಮನಸ್ಥಿತಿಗಳು ಜಾತೀಯತೆ ಇಲ್ಲ, ಜಾತೀಯತೆ ಏನಪ್ಪ ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ರಿ. ಅದೇ ಅಲ್ಲಿಗೆ ಬರ್ತದೆ, ಅಲ್ಲೇ ಬರ್ತದೆ. ಇನ್ನೊಂದು 2 ನಿಮಿಷದ ಈ ಪ್ರವರ್ಗ 2A ಅಂತ ಹೇಳಿ ಕ್ಯಾಟಗರಿ 2A ಹಿಂದುಳಿದ ವರ್ಗದವ್ರಿಗೆ ಎಷ್ಟು % ರಿಸರ್ವೇಷನ್ ತೊಗೊಳಕತ್ತೀವಿ? ನಾವು 152% ಇದ್ದವ್ರಿಗೆ ನಮ್ಗೆ 18% ಕೊಡ್ಲಕತ್ತೀವಿ ರೀ. ಹಿಂದುಳಿದ ವರ್ಗ 2A ಕ್ಯಾಟಗರಿ 2A ಎಷ್ಟು % ಅದ? 15% ಅದ. ಹಿಂದುಳಿದ 8% ತೊಗೊಳಕತ್ತೀರಿ, 15% ತೊಗೊಳಕತ್ತೀರಿ. SC ಎಷ್ಟು ತೊಗೊಳಕತ್ತೀರಿ? SC 15%. ನೀವು ಹಿಂದುಳಿದ ವರ್ಗದ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇರಲ್ಲ, SC ಬಗ್ಗೆ ಮಾತಾಡ್ತಿರ್ತೀರಿ. ಇನ್ನು ಭಾರತ ಚಂದ್ರ ಬಾಬಾ ಸಂಬಳಕ್ಕೆ ನಿಮ್ಗೆ ಹಕ್ಕು ಕೊಟ್ಟದ. ಅದು ಪ್ರವರ್ಗ 2B ಎಷ್ಟು ತೊಗೊಳ್ತೀರಿ? 4% ಅದ ನಿಮ್ಗೆ. ಮುಸ್ಲಿಂ ಸಮುದಾಯ ಮತ್ತು ಹಿಂದುಳಿದ ವರ್ಗ ಅಂತ ಹೇಳಿ 4% ಅದ. ಆಮೇಲೆ ಪ್ರವರ್ಗ 3A ಎಷ್ಟದ? 4% ಅದ. ಇನ್ನು ಪ್ರವರ್ಗ 3B ಎಷ್ಟು % ಅದ? ಎಷ್ಟು ಕ್ಯಾಟಗರಿ 3Bಗೆ 5% ಅದ. ಒಟ್ಟು ಮೀಸಲಾತಿ 56% ಒಳಗೆ. ನೀವು ಇನ್ನೊಂದು ಈಗ ಮೊನ್ನೆ ಈ ಜಾತಿ EWS ಅಂತ ಮಾಡ್ಕೊಳಕ್ಕೆ ಆರ್ಥಿಕವಾಗಿ ಹಿಂದುಳಿದ ದೌರ್ಬಲ್ಯ ವರ್ಗದವರಂತ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಕೆಲವು ರಾಜ್ಯದ ಕೆಲವು ನಿರ್ದಿಷ್ಟ ತರಬೇತಿ ಸೌಲಭ್ಯಗಳು ಯಾವುದೇ ಮೀಸಲಾತಿ ವ್ಯಾಪ್ತಿಗೆ ಬರೋದು ಸಾಮಾನ್ಯ ವರ್ಗದ ಬಡವರಿಗೆ 10% ಮೀಸಲಾತಿ. ಸಾಮಾನ್ಯ ವರ್ಗದ ಜನರಿಗೆ ಯಾರು ತೊಗೊಳ್ಕತ್ತೀರಿ? ಎಷ್ಟಿದ್ರಿ ಬ್ರಾಹ್ಮಣರೆಲ್ಲ ಈ ದೇಶದ 2-3% ಜನಗಳು ಇದ್ರಿ 10% EWS 10% ತೊಗೊಳ್ಕೊ ಏನು ಮಾನವರ ನಾಚಿಕೆ ಅದ ಇವ್ರಿಗೆ? EWS ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ತಿನ್ಲಿಕತ್ತಾರಲ್ಲ, ಬಾಯಿ ಮುಚ್ಕೊಂಡು ತಿನ್ಲಿಕತ್ತ ಗೊತ್ತಾಗಲ್ಲ ನಮ್ಗೆ. ಅಂತ ಹೇಳ್ರಿ ಇದೇ ಯಾವ ಈಗ ರಿಸರ್ವೇಷನ್ ಕ್ಯಾನ್ಸಲ್ ಮಾಡೋದು ತಿಳ್ಕೊತದ. ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ರಿ ಅನ್ನೋ ಅಂತ ಹೇಳುವಂಥ ಹರಾಮ್ಕೋರ್ಗಳು, ಸಮಾಜಘಾತಕರು, ಈ ಬಡವೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು EWS ಹೆಸರಿನಾಗ 10% ತಿಳ್ಕತ್ತೀರಿ. ಬಿಡ್ರಲ್ಲ ಇವೆಲ್ಲ ಮೊದಲು ಮಠದಾಗ ಕೂತದ್ದು ಸ್ವಾಮಿಗಳು ಮಾತಾಡ್ತಿರ್ತೀರಿ, ಯಾವನವರು ದೊಡ್ಡ ಪಟ್ಟಾಭಿಷೇಕ ಅಂತ ಮಾತಾಡ್ತಿರ್ತೀರಿ. ಮಾತಾಡಿದ್ರ ಬಗ್ಗೆ ಮಾತಾಡ್ರಿ, ಇದ್ರ ಬಗ್ಗೆ ಮಾತಾಡ್ರಿ. ಅದು ಬಿಟ್ಕೊಂಡು ಅದೇ ನೀವು ಹೇಳಿದ್ರಲ್ಲ ಈಗ ನಾವು ಎಲ್ಲರ ಮನೆಗಳಿಗೆ ಯಾರಂದ್ರೆ ನಾ ಇನ್ನೊಂದು ಹೇಳ್ತೀನಿ ನಿಮ್ಗೆ. ಇಲ್ಲಿ ಗುಲ್ಬರ್ಗದೊಳಗೆ ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಅವ್ರ ಮನೆ ಬಾಡಿಗೆ ಹೋದಾಗ ನೀವು ಯಾವ ಜಾತಿ ಅಂತ ಕೇಳ್ತಾರೆ ಅವ್ರಿಗೆ ಇಲ್ಲಿ ಗುಲ್ಬರ್ಗ ಲೋಕಲ್ ಸಾವಿರಾರು ಜನ ಫ್ರೆಂಡ್ಸ್ಗಳು ಅವ್ರಿಗೆ. ನೀವು ನಿಮ್ಮ ಮಂದಿಗೆ ಕೊಡೋಕ್ಕಾಗಲ್ಲ ಸಾಹೇಬ್ರೆ, ನಾವೆಲ್ಲ ಆಜುಬಾಜು ಪೂರ ನಮ್ಮ ಜಾತಿ ಜನಾಂಗದ ಒಂದು ಸ್ವಲ್ಪ ಪ್ರಾಬ್ಲಮ್ ಆತಂತೇಳಿ ನೀವು ಏರಿಯಾಗಳು ಇಲ್ಲಿ ಈ ಏರಿಯಾಗಳು ಒಂದೊಂದು ಏರಿಯಾಗಳು ಪೂರ ಸವರ್ಣರು ಬಿಟ್ಟು ಬೇರೆ ಜಾತಿ ಜನಾಂಗದ ಪ್ಲಾಟ್ಗಳು ಕೊಡೋದ್ರಲ್ಲಿ ನೀವು ಲೇಔಟ್ ಹಾಕಿದ ಲೇಔಟ್ ಒಳಗೆ ಜಾತಿ ಬಗ್ಗೆ ಮಾತಾಡ್ತೀರಿ. ಬೋಳಿ ಮಕ್ಕಳು ನೀವೆಲ್ಲರೂ ಸತ್ಯ ಸರ್, ಇದು ಸತ್ಯ. ಜಾತಿ ಬಗ್ಗೆ ಮಾತಾಡ್ತೀರಿ ನೀವೆಲ್ಲ, ಹಿಂದುತ್ವದಾಗ ಮಾತಾಡೋರು ನೀವು ಏರಿಯಾಗಳು ಹಾಕಿದಂತ ಲೇಔಟ್ ಒಳಗೆ ದಲಿತರಿಗೆ ಅವಕಾಶ ಇಲ್ಲ ಅಂತ ಬರ್ಬಿಡ್ತೀರಿ. ಆಮ್ಯಾಗ ಪ್ಲಾಟ್ ಖರೀದಿ ಮಾಡುವಂತ ನೋಡ್ರಿ, ನಮ್ಮಲ್ಲಿ ಬೇರೆ ಇದೇ ಜಾತಿ ಪ್ಯೂರ್ಲಿ ನಮ್ಮ ಜಾತಿ ಜನಾಂಗದರ, ಬ್ರಾಹ್ಮಣರದಾರ, ಲಿಂಗಾಯತರದಾರ, ಸೊ ಯಾರಪ್ಪ ಅಂದ್ರೆ ಯಾರು ವೈಶ್ಯರು ಏನಪ್ಪ ವೀರ ಸವರಿದಾರ, ಇದ್ರ ಬೇರೆ ಯಾರು ಜಾತಿ ಜನಾಂಗದಲ್ಲ ತಿಳ್ತಿರ್ತೀರಿ. ಇದು ಜಾತಿ ಬಗ್ಗೆ ಮಾತಾಡ್ತೀರಿ, ರಿಸರ್ವೇಷನ್ ಬಗ್ಗೆ ಮಾತಾಡ್ತೀರಿ. ನಿಮಗೆ ಯಾವ ನೈತಿಕತೆ ಅಂತ ಹೇಳೋಣ ನಾನು.
ನಿಮ್ಗೆ ಏನು ಕೆಟ್ಟ ಅಂತ ಮಾತಾಡಿ ನಿಮ್ಗೆ ನಿಮ್ಮ ನೈತಿಕತೆ ಅನ್ನೋದು ಪೂರ ಸತ್ತಾಗಿದೆ, ಕೊಲಾಪ್ಸ್ ಆಗಿದೆ ನಿಮ್ಮಲ್ಲಿ. ನಿಮ್ಮಲ್ಲಿ ಹ್ಯುಮ್ಯಾನಿಟಿ ಅನ್ನೋದು ಪೂರ ಬರ್ಬಾದಾಗಿದೆ ನಿಮ್ಮಲ್ಲಿ. ನಿಮ್ಮಲ್ಲಿ ಮಾನವತೆ ಅನ್ನೋದು ಸತ್ತು ಸುಟ್ಟು ಹೋಗಿದೆ ನಿಮ್ಮಲ್ಲಿ. ನಿಮ್ಮ ಮನಸ್ಸು ಇಷ್ಟನ್ನು ಕುಲಸಿಟ್ಕೊಂಡ್ರೆ ಇವತ್ತು ಸರಿಪಡಿಸಲಾಗಲ್ಲ ರೀತಿ ಒಳಗೆ. ನಿಮ್ಮೇನು ನಿಮ್ದು ಸೈಕಾಲಜಿಕಲಿ ನೀವು ಪೂರ ಡಿಸ್ಟರ್ಬ್ ಆಗಿರಿ, ಪೂರ ನಿಮ್ಮ ಮೈಂಡ್ ಸೆಟ್ ಪೂರ ಖರಾಬ್ ಆಗ್ಬಿಟ್ಟದ. ಅದು ಈ 2014 ಇಲ್ಲೊಳಗೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದ ನಂತರ ಏನು ಈ ಸಂಘ ಪರಿವಾರ ಆಕ್ಟಿವ್ ಆಯ್ತು. ಎಲ್ಲ ಗುಡಿ ಗುಂಡಾಗಳನ್ನು ಕೋಟಿ ರೂಪಾಯಿಯನ್ನು ಜಮಾ ಮಾಡಿಟ್ಟರು. ಆ ದುಡ್ಡುಗಳು ತಂದು ಸಂಘ ಪರಿವಾರ ಖರ್ಚು ಮಾಡ್ಕೊತೀವಿ. ಸಂಘ ಪರಿವಾರದವ್ರಿಗೆ ಏನಪ್ಪ ಅಂದ್ರೆ ಟ್ರೈನಿಂಗ್ ಖರ್ಚು ಮಾಡ್ಕೊತೀವಿ. ಸಂಘ ಪರಿವಾರದಂತ ದಂಡ ಪೀಠಗಳು ಊಟ ಖರ್ಚು ಮಾಡ್ಕೊತೀವಿ ರೀ. ಸಂಘ ಪರಿವಾರದ ಇರ್ಲಿಕ್ಕೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳ ಥರ ಏನಪ್ಪ ಲಾಡ್ಜ್ಗಳ ಆಫೀಸ್ಗಳು ಕಟ್ಕೊಳ್ಕತ್ತೀರಿ. ನೀವು ಬಂದ ನಂತರ ಈ ದೇಶದಾಗ ಅತ್ಯಂತ ಮತ್ತು ಪರಿಸ್ಥಿತಿ ಬಿಗಡಿಸಲು ಸಾಧ್ಯ ಆಯಿತು. ಅದಕ್ಕಾಗಿ ಏನಪ್ಪ ಅಂದ್ರೆ ಏನು ರಿಸರ್ವೇಷನ್ ಬಗ್ಗೆ ಮಾತಾಡ್ಕೊತಾರಲ್ಲ, ಇವರಿಗೆ ಯಾವುದೇ ನೈತಿಕತೆ ಅನ್ನೋದಿಲ್ಲ. ರಿಸರ್ವೇಷನ್ ಬಗ್ಗೆ ಯಾವ ಒಬ್ಬ ಮಕ್ಕಳು ಕೂಡ ಇವರು ಮಾತಾಡಬಾರ್ದು. ಇನ್ನೊಬ್ಬ ಇಲ್ಲೇ ನಮ್ಗೆ ಯಾವನು ಅರುಣ್ ಬಡಿಗೇರ್ ಅಂತ ಪಬ್ಲಿಕ್ ಟಿವಿ ಮಾತಾಡಿದ್ರು. ಅವನು ಯಾರು ಅರುಣ್ ಬಡಿಗೇರ್ ಅಂತ ಪಬ್ಲಿಕ್ ಟಿವಿ ಒಬ್ಬ ಆಂಕರ್ ಮಾತಾಡಿದ್ರು ರಿಸರ್ವೇಷನ್ ಬಗ್ಗೆ. ಆ ಬಡಬೇಕು ನಾವು ಅದೇ ಹೇಳಿದ್ವಿ. ಈ ಹರಾಮ್ ಕೋರ್ ಕೂಡ ಅವ ಸಾಲಿ ಕಲ್ತದ ರಿಸರ್ವೇಷನ್ ಒಳಗ, ಅವ್ನ ಸ್ಕೂಲ್ ಕಾಲೇಜ್ ಓದಿದ್ರಿ ರಿಸರ್ವೇಷನ್, ಅವ್ನು ಕಲ್ತದ ಪೂರ ಅವ್ನ ಮೈ ಹಾಕೊಂಡಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಷನ್ ಫಲಾನುಭವಿ ಇದ್ಕೊಂಡು ಈ ಮಕ್ಕಳು ನಾಲ್ಕು ಅಕ್ಷರ ಬಂತಂತಾರ, ಸೂಟ್ ಬೂಟ್ ಹಾಕೊಂಡಂತಾರ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಂತೇಳಿ. ಮೊದಲು ನಿಮ್ಮ ಸಮಾಜಕ್ಕೆ ನೋಡ್ತಾರೆ, ನಿಮ್ಮ ಸ್ಥಾನಮಾನ ಏನೋ ನೋಡ್ಕೊಂಡು ನೀವು ಹಿಂದೂ ಧರ್ಮದಾಗ ನಿಮ್ದು ಸ್ಟೇಟಸ್ ಏನೋ ನೋಡ್ಕೊಂಡು ನೀವೆಲ್ಲಿದ್ದೀರಿ ನೋಡ್ಕೊಂಡು ನೀವು ಸವರ್ಣ ಜಾತಿ ಅಂತಾರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವೆಲ್ಲ ಅರುಣ್ ಬಡಿಗೇರ್ ಅಂತಾನ ಇವ್ ಶೂದ್ರ ನೀವು. ಇಂಥ ಶೂದ್ರ ಜಾತಿ ಜನಾಂಗದವರು ಇವ್ರೇನಪ್ಪ ಅಂದ್ರ ಆ ಮನುವಾದ ತಮ್ಮ ತಲೆ ಒಳಗೆ ಇಟ್ಕೊಂಡು ಸಗಣಿ ಭಕ್ತರಾಗಿ ಆ ದಂದ ಉಚ್ಚಿ ಕೊಡ್ದ, ದಂದ ಹಾಕಿ ಹೆಂಡಿ ತಿಂದ, ಆ ಮೆಂಟಾಲಿಟಿ ಈ ಕಾಲರಿಗೆ ತಲೆ ಕೇಳ್ಕೊಂಡ್ಬಿಟ್ಟು ಇವ್ರೇನಪ್ಪ ರಿಯಲ್ ಸೈಂಟಿಫಿಕ್ ನಾಲೆಜ್ ಇವ್ರಿಗೆ ಬೇಕಿಲ್ಲ, ವೈಜ್ಞಾನಿಕ ಮನೋಭಾವ ಇವ್ರಿಗೆ ಬೇಕಿಲ್ಲ. ಯಾವ್ದೇನಪ್ಪ ಅಂದ್ರೆ ಯಾವುದೋ ಒಂದು ದೇವ್ರ ದಿಂಡ್ರ ಹೆಸರು ಮ್ಯಾಗ ಮೂಢಭಕ್ತಿ ಹೆಸರು ಮ್ಯಾಗ ಮೂಢನಂಬಿಕೆ ಹೆಸರು ಮ್ಯಾಗ ಏನಪ್ಪ ಅಂದ್ರೆ ಜನಗಳು ಮಣ್ಣು ಮಳ್ಳು ಮಾಡಿ ಆ ದೇವ್ರ ದಿಂಡ್ರ ಹೆಸರು ಮ್ಯಾಗ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಕೊಂಡೆ ಇವು ಉದ್ಧಾರ ಆಗುವಂಥ ಕೆಲಸ ತಮ್ಮ ಮಕ್ಕಳಿಗೆ ಔಟ್ ಆಫ್ ಕಂಟ್ರಿ ಕಳ್ಸೋದು. ಇಲ್ಲಿದ್ದಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ಅವ್ರ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡುವಂಥ ಕೆಲಸ ಈ ದೇಶಕ್ಕೆ ನಡೆದದ. ಇವ್ರೇನು ಆಟ ಆಡ್ಲಿಕ್ಕತ್ತಾರಲ್ಲ ರಿಸರ್ವೇಷನ್ ಕ್ಯಾನ್ಸಲೇಷನ್ ಮಾಡ್ರಿ, ಇವರಲ್ಲ ಇವ್ರ ಅಪ್ಪ ಬಂದರು ಮಾಡೋಕ್ಕಾಗಲ್ಲ. ಇವ್ರು ಮುಂದಿನ ಖಾನ್ದಾನ ಪೀಳಿ ಅಂತ ಹೇಳ್ತಾರಲ್ಲ, ಇವ್ರಲ್ಲ ಅಪ್ಪ ಅಂತ ಬೇಡ. ಈ ಮಕ್ಕಳನ್ನ ಅವತ್ತಲ್ಲ ಪಿಂಡಗಳು ಬುಲ್ಲಿಕ ಬಾಲ್ ನಾ ಹೇಳಕತ್ತಿಲ್ಲ ಓಪನ್ ಹೇಳ್ಬಿಡಿ ಅಂತ ತೊಂದ್ರಿ. ಈ ಮಕ್ಕಳು ನಮ್ಮ ರೂಮ್ ಕೂಡ ಸಮಯ ಇಲ್ಲ, ಏನು ಅವಾಜ್ ಮಾಡ್ಕತ್ತಾರಲ್ಲ ಇವರಲ್ಲ. ಇವ್ರು ಮುಂದಿನ 100 ಪೀಳಿಗೆ ಬಂದ್ರೆ ಯಾವ ಮಗನಿಗೆ ಅಲಗಾಡ್ಸಕ್ಕೆ ಸಾಧ್ಯ ಇಲ್ಲದ್ರೊಳಗೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ದೇಶದೊಳಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲಿ ತನಕ ಜೀವಂತ ಇರ್ತದೋ ಅಲ್ಲಿ ತನಕ ಈ ರಿಸರ್ವೇಷನ್ ಮುಂದುವರಿತಿರ್ತದ. ಯಾವ ಮಗನಿಗೆ ಕೂಡ ಏನು ಸರ್ಕಾರ ನಾವಿದ್ದೀವಿ ಹಮ್ ಕರಂಗೆ ಹೋಗ್ ಕರಂಗೆ ಏಕರಂಗೆ ದೇಶ ಬೇಕು ವಿಶ್ವ ಏನು ಗುರು ಅಂತಾರಲ್ಲ, ಈ ಮಕ್ಕಳು ಯಾವ ಮಗನಿಗೆ ಕೂಡ ಅಲಗಾಡೋದು ಸಾಧ್ಯ ಇಲ್ಲ. ಇವೇನು ಅಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಓದಂತ ವಾಟ್ಸಪ್ ಸ್ಟಡಿ ಮಾಡೋಂಥ ಏನು ಕೆಲ ಅನ್ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಆ್ಯಂಡ್ ಅಂಧಭಕ್ತ ಈ ಮಕ್ಕಳನ್ನ ಟ್ರೆಂಡ್ ಶುರು ಮಾಡ್ತಾರೆ. ಅದರಿಂದ ಯಾರು ನಮ್ಮವರು ತಲೆ ಕೆಡಿಸ್ಕೊಂಡಿಲ್ಲ. ನಾವು ಹೇಳ್ಕತ್ತೀವಿ ರಿಸರ್ವೇಷನ್ನ ಏನಪ್ಪ ಅಂದ್ರೆ ಅಲ್ಲಿ ಕ್ಯಾನ್ಸಲ್ ಅಂತ ಹೇಳಿ ರಿಸರ್ವೇಷನ್ ಕ್ಯಾನ್ಸಲ್ ಅಲ್ಲೆಲ್ಲ ಕಡೆಗೆ ನಾ ಹೇಳ್ತಲ್ಲ. ಸುಪ್ರೀಂ ಕೋರ್ಟ್ ಇರ್ಬೋದು, ಮಿಲಿಟ್ರಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, IAS ಇರೋದು, IPS ಇರೋದು, ಸೆಕ್ರೆಟರಿ ಇರೋದು, ಇಂಥಲ್ಲೆಲ್ಲ ರಿಸರ್ವೇಷನ್ ಕ್ಯಾನ್ಸಲ್ ಆಗಿ ಅಲ್ಲಿಂದ ಸ್ಟೆಪ್ ಬರೋದು. ಮೊದಲು ಸುಪ್ರೀಂ ಕೋರ್ಟ್ ಶುರು ಅಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಭವನ ಪ್ರೈಮ್ ಮಿನಿಸ್ಟರ್ ಭವನ ಅಲ್ಲಿಂದ ಶುರು ಹಾಕೋದು ಕೆಳಗೆಲ್ಲ ಒಂದೊಂದೊಂದು ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ಕೊತ ಬರಮ್ರಿ. ಇದು ನಂದು ಸ್ಪಷ್ಟ ಅಭಿಪ್ರಾಯ. ಇದ್ರ ಬಗ್ಗೆ ನಾವು ಧ್ವನಿ ಐತಿ. ಮತ್ತೆ ಇದ್ರ ಬಗ್ಗೆ ಯಾವನಾದ್ರು ಹುಚ್ಚುಚ್ಚಾಗಿ ಫೇಸ್ಬುಕ್ ವಾಟ್ಸಪ್ ನಮ್ಮ ಸಮಾಜಕ್ಕೆ ಅಂತ ಸೋಸಿ ಸಮಾಜಕ್ಕೆ ದಲಿತ ಸಮಾಜಕ್ಕೆ ಅಂಡ್ ಬಹುಜನ ಸಮಾಜಕ್ಕೆ ಯಾವನಾದ್ರೂ ಮಗ ಟಿಕ್ಕಲ್ ತರ ಮಾತಾಡ್ಕೊಂಡ್ರೆ ಹೊಕ್ಕಾಡ್ ಹೊಡಿತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಹೊಡಿತೀವಿ ಅವ್ರಿ ನೋಡ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಜೈ ಭೀಮ್.